ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಮತ್ತೊಮ್ಮೆ ಡಕ್ಔಟ್ ಆದ ವಿರಾಟ್ ಕೊಹ್ಲಿ. ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ ವಿರಾಟ್. ಇನ್ನು ಕ್ರಿಕೆಟ್ ಬದುಕು ಅಂತ್ಯ ಆಗ್ತಿದೆಯಾ ವಿರಾಟ್ ಕೊಹ್ಲಿದು? ಇನ್ನು ವಿರಾಟ್ ಕೊಹ್ಲಿ 0ಕ್ಕೆ ಔಟ್ ಆಗ್ತಿದ್ದಂತೆ ಗ್ರೌಂಡ್ನಲ್ಲೇ ಬರ್ತಿದ್ದಂಥ ವಿರಾಟ್ ಕೊಹ್ಲಿನ ನೋಡಿ ಗಂಭೀರ್ ಫುಲ್ ಗರಂ. ಇನ್ನು ಈ ವಿಡಿಯೋದ ಫುಲ್ ಅಪ್ಡೇಟ್ ಆದರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಇನ್ನು 2 ಬಾರಿ ವಿರಾಟ್ ಕೊಹ್ಲಿ ಡಕ್ಔಟ್ ಆದದ್ದು ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಆಸ್ಟ್ರೇಲಿಯಾ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ಭಾರತ ಮತ್ತೊಮ್ಮೆ ಆಘಾತಕ್ಕೆ ಒಳಗಾಗಿದೆ. ಇನ್ನು ಅಡಿಲೇಡ್ನಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡ ಆರಂಭಿಕ ಆಘಾತ ಅನುಭವಿಸಿದ್ದು ಕೇವಲ 17 ರನ್ಗಳ ಅಂತರದಲ್ಲಿ ನಾಯಕ ಶುಭ್ಮನ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಅನ್ನು ಕಳೆದುಕೊಂಡಿತ್ತಂತಾನೆ ಹೇಳ್ಬೋದು. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಪಂದ್ಯದಲ್ಲಿಯೂ ವಿರಾಟ್ ಕೊಹ್ಲಿ ಅವರು ಮತ್ತೊಮ್ಮೆ ಡಕ್ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದ್ದಾರೆ ಅಭಿಮಾನಿಗಳಿಗೆ ಮತ್ತು ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ. ಇನ್ನು ಕೇವಲ 4 ಎಸೆತಗಳನ್ನು ಎದುರಿಸಿದ ವಿರಾಟ್ ಕೊಹ್ಲಿ ಬಾಟ್ಲೆಟ್ ಅವರ ಎಸೆತದಲ್ಲಿ LBW ಆಗಿ ಪೆವಿಲಿಯನ್ಗೆ ಮರಳಿದ್ರ ಅಂತಾನೆ ಹೇಳ್ಬೋದು. ಪರ್ತ್ನಲ್ಲಿ ನಡೆದ ಮೊದಲನೇ ಪಂದ್ಯದಲ್ಲಿಯೂ ವಿರಾಟ್ ಕೊಹ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದರು. ಇನ್ನು ಅಡಿಲೇಡ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಮೆಚ್ಚಿನ ಕ್ರೀಡಾಂಗಣ ಒಂದಾಗಿದೆ. ಆ ಕಾರಣದಿಂದಾಗಿ ನಾಯಕ ಶುಭ್ಮನ್ ಗಿಲ್ ಔಟ್ ಆದ ನಂತರ ಭಾರತದ ಇನ್ನಿಂಗ್ಸ್ನ 7ನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಬಂದರು. ಇನ್ನು ನಮ್ಮ ಭಾರತದ ಸ್ಟಾರ್ ಬ್ಯಾಟರ್ ಮತ್ತು ಲೆಜೆಂಡರಿ ಬ್ಯಾಟರ್ ಆದಂತ ವಿರಾಟ್ ಕೊಹ್ಲಿ ಅವರು ಬ್ಯಾಟ್ಲೆಟ್ ಅವರ ಮೊದಲನೇ 3 ಎಸೆತಗಳನ್ನು ಎಚ್ಚರಿಕೆಯಿಂದ ಕೂಡ ಆಡಿದರು. ಆದರೆ 4ನೇ ಎಸೆತದಲ್ಲಿ LBWಗೆ ಬಲಿಯಾದರು ಅಂತಾನೆ ಹೇಳ್ಬೋದು. ಇನ್ನು ಬೇಸರದಿಂದಲೇ ಪೆವಿಲಿಯನ್ ಕಡೆಗೆ ಓಡಿದರು ಮತ್ತು ವಿರಾಟ್ ಕೊಹ್ಲಿ ಅಡಿಲೇಡ್ ಪ್ರೇಕ್ಷಕರತ್ತ ಕೈ ಬೀಸಿ ವಿದಾಯ ಕೂಡ ಸಲ್ಲಿಸಿದರು. ಇನ್ನು ಈ ವೇಳೆ ಅಭಿಮಾನಿಗಳು ಎದ್ದು ನಿಂತು ಚಪ್ಪಾಳೆ ಕೂಡ ತಟ್ಟಿದ್ರು ಅಂತಾನೆ ಹೇಳ್ಬೋದು. ಇನ್ನು ಕೊಹ್ಲಿಗೆ ಫೇವರೇಟ್ ಆಗ ಸ್ಟೇಡಿಯಂನಲ್ಲಿ ಇದು ಅವರ ಕೊನೆಯ ಪ್ರವಾಸವಾಗಿರಬಹುದು ಭಾವಿಸಲಾಗಿದೆ ಮತ್ತು ಕೊಹ್ಲಿಯು ಅಡಿಲೇಡ್ ಓವಲ್ ಮೈದಾನದಲ್ಲಿ ಈ ಮೈದಾನದಲ್ಲಿ ರನ್ ಗಳಿಸಿದ ವಿದೇಶಿ ಆಟಗಾರರ ಎಂಬ ಹೆಗ್ಗಳಿಕೆಗೂ ಕೂಡ ವಿರಾಟ್ ಆದರೆ ಪಾತ್ರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2014ರಲ್ಲಿ ನಾಯಕರಾದ ತಮ್ಮ ಮೊದಲನೇ ಪಂದ್ಯದಲ್ಲಿ ಇದೇ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ದ್ವಿಶತಕ ಕೂಡ ಮಾಡಿದ್ದರು. ಇನ್ನು ಈ ಮೂಲಕ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 40ನೇ ಬಾರಿಗೆ ಶೂನ್ಯಕ್ಕೆ ಔಟ್ ಆದ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಈ ಮೂಲಕ ಬೇಡದ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದುಕೊಂಡಂತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಭಾರತೀಯ ಬ್ಯಾಟರ್ಗಳ ಪೈಕಿ ಜಹೀರ್ ಖಾನ್ 43 ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಇನ್ನು ಇಶಾಂತ್ ಶರ್ಮಾ 40 ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ. ಅದರ ನಂತರದಲ್ಲಿ ಹರ್ಭಜನ್ ಸಿಂಗ್ 37 ಹಾಗೂ ಬೂಮ್ರಾ ಅವರು 35ಕ್ಕೆ ಶೂನ್ಯಕ್ಕೆ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದೀಗ ವಿರಾಟ್ ಕೊಹ್ಲಿ 2ನೇ ಸ್ಥಾನಕ್ಕೆ ಆದರೆ ಬಂದಿದ್ದಾರೆ ಶೂನ್ಯದ ಔಟ್ ಆಗುವಲ್ಲಿ. ಇನ್ನು 7 ತಿಂಗಳ ವಿರಾಮದ ಬಳಿಕ ತಂಡಕ್ಕೆ ಮರಳಿದ ವಿರಾಟ್ ಕೊಹ್ಲಿ ಅವರ ಮೇಲೆ ಅಪಾರ ನಿರೀಕ್ಷೆಯನ್ನು ಹೊಂದಲಾಗಿತ್ತು. ಇನ್ನು ಈ ಬಾರಿ ಆಸ್ಟ್ರೇಲಿಯಾ ಪಿಚ್ಗಳಲ್ಲಿ ರೋಕೋ ಜೋಡಿ ಮೋಡಿ ಮಾಡಲಿದೆ ಎಂದು ವಿಶ್ಲೇಷಿಸಲಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ ವಿರಾಟ್ ಕೊಹ್ಲಿ ಅವರು ನಿರೀಕ್ಷಿತ ಪ್ರದರ್ಶನ ನೀಡುವಲ್ಲಿ ಪದೇ ಪದೇ ವಿಫಲವಾಗಿದ್ದು ಅವರ ವೃತ್ತಿ ಜೀವನ ಈ ಸರಣಿಯ ಮೂಲಕವೇ ಕೊನೆಗೊಳ್ಳಲಿದೆ ಎಂಬ ಅನುಮಾನವೂ ಕೂಡ ಹುಟ್ಟುಹಾಕುತ್ತಿದೆ. ಇನ್ನು ಇದು ವಿರಾಟ್ ಕೊಹ್ಲಿ ಔಟ್ ಆದ ನಂತರ ಡಗೌಟ್ನಲ್ಲಿ ಕುಂತಿದ್ದಂಥ ಕೋಚ್ ಆದಂಥ ಗಂಭೀರ್ ಕೂಡ ಸ್ವಲ್ಪ ಬೇಸರ ಹೊರಾಗ್ತಾರೆ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ LBW ಆಗ್ತಿದ್ದಂತೆ ಅವರು ರಿವ್ಯೂ ಕೂಡ ಮಾಡಲ್ಲ ಮತ್ತು ರಿಟರ್ನ್ ಆಗಿ ಡಗೌಟ್ ಕಡೆಗಾದರೆ ಬರ್ತಾ ಇರ್ತಾರೆ. ಆವಾಗ ಗಂಭೀರ್ ಅವರು ಕೂಡ ಕುಂತಿದ್ದಂಥ ಜಾಗದಿಂದ ಎದ್ದು ಹೋಗ್ತಾರೆ ಮತ್ತು ಸ್ವಲ್ಪ ವಿರಾಟ್ ಕೊಹ್ಲಿ ಮೇಲೆ ಬೇಸರ ಕೂಡ ಹೊರಾಗ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.